ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಗಣಿತ ಪರೀಕ್ಷೆಯನ್ನ ಮುಗಿಸಿದ ನಂತರ ನೀವೆಲ್ಲ ಇವಾಗ ಬಹಳಷ್ಟು ನಿರಾಳವಾಗಿ ಕೂತಿರ್ತೀರಿ. ನಿಮ್ಮ ಇಂಗ್ಲಿಷ್ ಪೇಪರ್ ಅನ್ನ ಒಂದು ದಿನದ ನಂತರ ನೀವು ಬರೆಯಲಿದ್ದೀರಿ. ಸೊ ನಾವು ಈಗಾಗಲೇ ಈಸಿ ಮ್ಯಾಥ್ಸ್ ಚಾನೆಲ್ ನಿಂದ 40 ಅಂಕಗಳನ್ನ ಹೇಗೆ ಸುಲಭವಾಗಿ ಗಳಿಸಬಹುದು ಅನ್ನುವಂತಹ ಒಂದು ವಿಡಿಯೋ ಮಾಡಿಬಿಟ್ಟಿದ್ವಿ. ಆ ವಿಡಿಯೋ ನಿಮಗೆ ಬಹಳಷ್ಟು ಸಹಕಾರಿಯಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕ್ ನಿಂದ ಗೊತ್ತಾಗಿದ್ದು, ಇವತ್ತು ನಾವು ಇಂಗ್ಲಿಷ್ ನಲ್ಲಿ ಸುಲಭವಾಗಿ 40 ಅಂಕಗಳನ್ನ ಯಾವ ರೀತಿ ಗಳಿಸಬಹುದು ಅನ್ನೋದನ್ನ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ಈ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಕೋಟ್ ಬರೆದಿದ್ದೀವಿ, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಫಾರ್ 40 ಮಾರ್ಕ್ಸ್. ಇದು ಕೇವಲ 40 ಅಂಕಗಳನ್ನ ಗಳಿಸಬೇಕನ್ನುವರೆಗೆ ಮಾತ್ರ ಇರುತ್ತೆ. ಇದರರ್ಥ ಯಾರು ಇಂಗ್ಲಿಷ್ ನಲ್ಲಿ ಪಾಸ್ ಆಗ್ಬೇಕು ಅನ್ಕೊಳ್ತಾ ಇದ್ದೀರೋ ಆ ವಿದ್ಯಾರ್ಥಿಗಳು ಈ ತರ ವರ್ಕ್ ಮಾಡಿದ್ದೇ ಆದಲ್ಲಿ 1.5 ದಿನದಲ್ಲಿ ನೀವು ಸಂಪೂರ್ಣವಾಗಿ 40 ಅಂಕಗಳನ್ನ ಗಳಿಸ್ತೀರಿ. ಸೊ ಇನ್ನೊಂದು ಕೋಟ್ ಇದೆ ಅಲ್ಲಿ, ಸಿಟ್ ಲೈಕ್ ಅ ರಾಕ್ ಅಂಡ್ ವರ್ಕ್ ಲೈಕ್ ಅ ಕ್ಲಾಕ್. ನೀವು ಯಾವ ತರ ಮಾಡಬೇಕು ಅಂತಂದ್ರೆ, ಸಮಯ ಕಡಿಮೆ ಇರೋದ್ರಿಂದ ಕೂತ್ಕೊಳ್ಬೇಕು, ವರ್ಕ್ ಮಾಡಬೇಕು, ಕಂಟಿನ್ಯೂಸ್ ಆಗಿ 1.5 ದಿನ ನೀವು ಕೆಲಸ ಮಾಡಿದ್ದೆ ಆದಲ್ಲಿ ನಿಮಗೆ 40 ಅಂಕಗಳು ಸುಲಭವಾಗಿ ಸಿಗ್ತಾ ಇದ್ದಾವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ತಡ ಮಾಡದೆ ಆ ಒಂದು ವಿಡಿಯೋದಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಂತಂದ್ರೆ, ನಿಮ್ಗೆ 2 ಪದ್ಯಗಳು ಮೆಮೊರೈಸೇಷನ್ ಇದೆ. ಆ 2 ಪದ್ಯದಲ್ಲಿ ಒಂದು ಪದ್ಯವನ್ನ ಸಂಪೂರ್ಣವಾಗಿ ನೀವು ಮೆಮೊರೈಸ್ ಮಾಡ್ಕೋಬೇಕು. ಮೆಮೊರೈಸ್ ಅಂತಂದ್ರೆ ಅದನ್ನ ಕಂಠಸ್ಥ ಮಾಡ್ಕೋಬೇಕಾಗಿದೆ. ಸೊ ಅದು ಯಾವ್ದಪ್ಪ ಅಂತಂದ್ರೆ, ದ ಬ್ಲೈಂಡ್ ಬಾಯ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಫ್ ಮರ್ಸಿ ಆಗಿರಬಹುದು. ಇನ್ನು ಪ್ರಶ್ನೆ ಸಂಖ್ಯೆ ಬಂದ್ಬಿಟ್ಟು 34ನೇ ಪ್ರಶ್ನೆಗೆ ಈ ಒಂದು ಪ್ರಶ್ನೆ ಇರುತ್ತೆ. ಇಡೀ ಪದ್ಯದಲ್ಲಿರುವಂತಹ ಯಾವುದಾದ್ರೂ 4 ಸಾಲಿನ ಒಂದು ಪ್ಯಾರಾವನ್ನ ಕೇಳ್ತಾ ಇರೋದ್ರಿಂದ ನಾವು ಈ 2ರಲ್ಲಿ ಒಂದು ಪದ್ಯವನ್ನ ಸಂಪೂರ್ಣವಾಗಿ ಬೈಹ್ಯಾರ್ಟ್ ಮಾಡಿದ್ದೇ ಆದಲ್ಲಿ ನಮಗೆ ಸುಲಭವಾಗಿ 4 ಅಂಕಗಳು ಸಿಗುತ್ತೆ. ನೀವೇನಾದ್ರೂ ಈಗಾಗಲೇ ಕ್ವಾಲಿಟಿ ಆಫ್ ಮರ್ಸಿ ಮಾಡ್ಕೊಂಡಿದ್ರೆ ಅದನ್ನೇ ಪದೇ ಪದೇ ಬರೆದು ರೂಢಿ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ಇನ್ನೂ ಮಾಡಿಲ್ಲಪ್ಪ ಅಂತಂದ್ರೆ ದ ಬ್ಲೈಂಡ್ ಬಾಯ್ ಪದ್ಯ ಮಾಡಿ, ಸರಳವಾಗಿರುವಂತಹ ಪದ್ಯ ಇದೆ. ನೀವು ಯಾವ ರೀತಿ ಮಾಡಬೇಕು ಅಂತಂದ್ರೆ, ಕನಿಷ್ಠ 2 ಗಂಟೆಗಳಲ್ಲಿ ಆ ಇಡೀ ಪದ್ಯವನ್ನ ಮೆಮೊರೈಸ್ ಮಾಡಿ ವಿತ್ ಸ್ಪೆಲ್ಲಿಂಗ್ಸ್ ಬರೀಲಿಕ್ಕೆ ನೀವು ಕಲ್ತದ್ದೇ ಆದ್ರೆ ನಿಮಗೆ ಒಟ್ಟಾರೆಯಾಗಿ 4 ಅಂಕಗಳು ಸಿಗಲಿದ್ದಾವೆ. ಆಮೇಲೆ ಈ ಪ್ರಶ್ನೆ ನಿಖರವಾಗಿ ಬರ್ತಾ ಇರೋದ್ರಿಂದ, ಫಿಕ್ಸ್ ಆಗಿ ಬರ್ತಾ ಇರೋದ್ರಿಂದ ನೀವು ಸರಳವಾಗಿ ಇಲ್ಲಿ 4 ಅಂಕಗಳನ್ನ ಗಳಿಸಬಹುದು. ಯಾವ್ದಾದ್ರೂ ಒಂದು ಪದ್ಯವನ್ನ ಮಾತ್ರ ನೀವು ಮಾಡಬೇಕಾಗಿದೆ. ನೆಕ್ಸ್ಟ್ ಹೋಗೋಣ. 4 ಸಮರಿಗಳನ್ನ ನೀವು ಬೈಹ್ಯಾರ್ಟ್ ಮಾಡಿದ್ದೇ ಆದಲ್ಲಿ, ಇಂದು ಮತ್ತು ನಾಳೆ ಸೇರಿ 4 ಸಮರಿಗಳನ್ನ ಬೈಹ್ಯಾರ್ಟ್ ಮಾಡಿದ್ದೇ ಆದಲ್ಲಿ ನಿಮಗೆ ಕನಿಷ್ಠ 7 ಅಂಕ, ಗರಿಷ್ಠ 9 ಅಂಕಗಳು ಸಿಗುವಂತ ಸಾಧ್ಯತೆ ಇದೆ. ಇಲ್ಲಿ ಗಮನಿಸಿ, ಈ ಎಲ್ಲಾ ಪ್ರಶ್ನೆಗಳು ಕೂಡ ನಿಮಗೆ ನಿಖರವಾಗಿ ಬರುವಂತಹ ಪ್ರಶ್ನೆಗಳು, ಫಿಕ್ಸ್ ಆಗಿ ಬರ್ತಾ ಇರುವಂತಹ ಪ್ರಶ್ನೆಗಳು ಇರೋದ್ರಿಂದ ನೀವು ತಡ ಮಾಡದೆ ಇವುಗಳನ್ನ ರೂಢಿ ಮಾಡುವಂತಹ ಒಂದು ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಆ 4 ಸಮರಿಗಳು ಯಾವುವು ಅಂತಂದಾಗ, ಮೊದಲನೆಯ ಸಮರಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಈ ವರ್ಷ ಈ ಸಮರಿ 3 ಅಂಕಕ್ಕೆ ಬರುವಂತಹ ಸಾಧ್ಯತೆ ಬಹಳಷ್ಟು ಇರೋದ್ರಿಂದ ಮತ್ತು ಇದು ಫಿಕ್ಸ್ ಕ್ವಶನ್ ಆಗಿರೋದ್ರಿಂದ ನೀವು ಈಗಿಂದಲೇ ಆ ಒಂದು ಸಮರಿಯನ್ನ ಬರೆಯುವಂತಹ ಪ್ರಯತ್ನ ಮಾಡಿ 3 ಅಂಕಗಳನ್ನ ಗಳಿಸಬಹುದು. ಐ ಆಮ್ ದ ಲ್ಯಾಂಡ್, ದ ಸಾಂಗ್ ಆಫ್ ಇಂಡಿಯಾ, ಜಾರ್ಜ್ ಪೋಯಮ್ 2. ಈ 3 ಸಮರಿಗಳಲ್ಲಿ ಯಾವುದಾದ್ರೂ 2 ಸಮರಿಗಳು 2 ಅಂಕದ ಒಂದು ಪ್ರಶ್ನೆಗೆ ಇಲ್ಲ 4 ಅಂಕದ ಒಂದು ಪ್ರಶ್ನೆಗೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ 4 ಸಮರಿಗಳನ್ನ ನೀವು ಕರೆಕ್ಟ್ ಆಗಿ ಇಂದು ಮತ್ತು ನಾಳೆ ವರ್ಕೌಟ್ ಮಾಡಿದ್ದೇ ಆದಲ್ಲಿ ನಿಮಗೆ ಕನಿಷ್ಠ 7 ಅಂಕ, ಗರಿಷ್ಠ 9 ಅಂಕಗಳನ್ನ ಗಳಿಸಬಹುದು. ಇಲ್ಲಿ ನಾನು ಪ್ರಶ್ನೆಗಳ ಸಂಖ್ಯೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 22ಕ್ಕೆ ಬಂದ್ರೆ ಬರ್ಬೋದು, 30ಕ್ಕಂತೂ ಗ್ಯಾರಂಟಿ ಬರುತ್ತೆ, 36ಕ್ಕಂತೂ ತಪ್ಪದೇ ಬರುತ್ತೆ. ಸೊ ಈ 3 ಪ್ರಶ್ನೆಗಳನ್ನ ನೀವು ಸರಿಯಾಗಿ ನೋಡ್ಕೊಂಡು ಅವುಗಳ ಪ್ರಶ್ನೆ ಸಂಖ್ಯೆ ಸಹಿತ ಕೊಡ್ತಾ ಇರೋದ್ರಿಂದ ನೀವು ಮಾಡಲೇಬೇಕು. ಇನ್ನ ಸಪ್ಲಿಮೆಂಟರಿ ರೀಡಿಂಗ್ ನಲ್ಲಿ ಇರುವಂತ 2 ಪಾಠಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವುಗಳಿಗೆ ಕಾಮನ್ ಆನ್ಸರ್ಸ್ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಆ ಕಾಮನ್ ಆನ್ಸರ್ ಬರೆದು ಬಿಟ್ರೆ ನಿಮ್ಗೆ 4 ಅಂಕಗಳು ಸಿಗಲಿದ್ದಾವೆ. ಇನ್ನು ಪ್ರಶ್ನೆ ಸಂಖ್ಯೆ ಬಂದ್ಬಿಟ್ಟು 23 ಮತ್ತು 24ನೇ ಪ್ರಶ್ನೆಗೆ ಈ ಪ್ರಶ್ನೆಗಳು ಬರಲಿದ್ದಾವೆ. ನೀವು ಯಾವ ಪ್ರಶ್ನೆ ಬರುತ್ತೆ ಅನ್ನೋದನ್ನ ತಲೆ ಕೆಡಿಸ್ಕೊಳ್ಳದೆ ಅಲ್ಲಿ ಬರುವಂತಹ ಪ್ರಶ್ನೆಗೆ ನಾನ್ ಕೊಟ್ಟಿರುವಂತಹ ಉತ್ತರವನ್ನು ನೀವು ಬರೆದದ್ದೇ ಆದಲ್ಲಿ ನಿಮಗೆ ಸಂಪೂರ್ಣವಾಗಿ 2 ಅಂಕ ಸಿಗುವಂತಹ ಸಾಧ್ಯತೆಗಳಿವೆ.
ಸೊ ಇಲ್ಲಿ ಈ ಪ್ರಶ್ನೆ ಸಂಖ್ಯೆಗಳನ್ನ ಗಮನಿಸಿ 23, 24 ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳು, ಒಂದು ಆರ್ ಕ್ವಶನ್ ಇರುತ್ತೆ 23ಕ್ಕೆ, 24ಕ್ಕೂ ಆರ್ ಕ್ವಶನ್ ಇರುತ್ತೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ನಾನ್ ಕೊಟ್ಟಿರುವಂತ ಎರಡು ಕಾಮನ್ ಆನ್ಸರ್ ಗಳನ್ನ ಸರಿಯಾಗಿ ಮೆಮೊರೈಸ್ ಮಾಡಿಕೊಂಡು 23 ಮತ್ತು 24ಕ್ಕೆ, ಸಾಮಾನ್ಯವಾಗಿ 23ಕ್ಕೆ ನಾರಾಯಣಪುರ್ ಇನ್ಸಿಡೆಂಟ್ ಇರುತ್ತೆ, 24ಕ್ಕೆ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಷಡ್ ಅನ್ನುವಂತಹ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಇರುತ್ತೆ. ಇವುಗಳನ್ನೆಲ್ಲ ವರ್ಕೌಟ್ ಮಾಡ್ಲಿಕ್ಕೆ ಅವುಗಳ ಮುಂದ್ಗಡೆಗೆ ಒಂದು ಟೈಮ್ ಲಿಮಿಟ್ ಅನ್ನು ಕೂಡ ಹಾಕಿದ್ದೀನಿ. ಉದಾಹರಣೆಗೆ ಇವು ಎರಡು ಪ್ರಶ್ನೆಗಳನ್ನು ಮಾಡ್ಲಿಕ್ಕೆ ನಿಮ್ಗೆ 1 ಗಂಟೆ ಸಾಕಾಗುತ್ತೆ. ಹಾರ್ಡ್ಲಿ 8 ಲೈನ್ಗಳಿದಾವೆ. ಆ 8 ಲೈನ್ಗಳನ್ನ ನೀವೇನಾದ್ರೂ ಬಹ್ಯಾಟ್ ಮಾಡಿದ್ದೆ ಆದಲ್ಲಿ ನಿಮಗೆ 4 ಅಂಕಗಳು ಸಿಗ್ತಾ ಇದಾವೆ. ಸೊ ಅದು ಪ್ರಶ್ನೆ ಸಂಖ್ಯೆ 23 ಮತ್ತು 24. ಸೊ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಒಂದು ಎಸ್ಸೆ ನಮ್ಗೆ ಫಿಕ್ಸ್ ಆಗಿ ಬರ್ತಾ ಇದೆ. ಅದ್ಯಾವ್ದಪ್ಪ ಅಂದ್ರೆ ಒಂದು ಯಾವ್ದಾದ್ರೂ ಎಸ್ಸೆ ಪೊಲ್ಯೂಷನ್ ಮೇಲ್ಗಡೆಗೆ ಇರುತ್ತೆ. ನಾನು ಇಲ್ಲಿ ಒಂದು ಇಂಥ ಎಸ್ಸೆ ಕೊಡ್ತಾ ಇದ್ದೀನಿ. ಆ ಎಸ್ಸೆ ಯಾವ ತರ ಇದೆ ಅಂತಂದ್ರೆ ಯಾವುದೇ ಎಸ್ಸೆ ಬರಲಿ, ಯಾವುದೇ ಪೊಲ್ಯೂಷನ್ ಮೇಲ್ಗಡೆ ಎಸ್ಸೆ ಬರಲಿ, ಆ ಒಂದು ಎಸ್ಸೆ ನೀವು ಬರೆದದ್ದೇ ಆದಲ್ಲಿ ನಿಮಗೆ 4 ಅಂಕ ಸಿಗ್ತಾ ಇದಾವೆ. ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪ್ರಶ್ನೆ ಸಂಖ್ಯೆ 35. ಎಷ್ಟು ಗಂಟೆಗಳಲ್ಲಿ ಈ ಕೆಲಸ ಮಾಡಬಹುದು ಅಂದ್ರೆ ನೀವು 1.5 ಗಂಟೆಯಲ್ಲಿ ಈ ಕೆಲಸವನ್ನ ಮಾಡಬಹುದು. ಒಂದೇ ವಿದ್ಯಾರ್ಥಿಗಳೇ, ಕೇವಲ ನಮ್ಮ ಕಡೆ 1.5 ದಿನ ಇರೋದ್ರಿಂದ ನೀವು ಕುಳಿತುಕೊಳ್ಳಾರ್ದು ಏನನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಕೂತ್ಕೊಳ್ಬೇಕು, ಅದ್ರ ಜೊತೆಗೆ ಇವುಗಳನ್ನ ಈ ತರ ಟಾಸ್ಕ್ ಮೇಲ್ಗಡೆಗೆ ವರ್ಕೌಟ್ ಮಾಡಬೇಕು. ಕೊನೆಗೆ ನಮ್ಗೆ ಗೊತ್ತಿರೋ ಹಾಗೆ ಒಂದು ಲೆಟರ್ ರೈಟಿಂಗ್ ಅನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬರಿತಾ ಇದ್ದೀವಿ. ಪ್ರಶ್ನೆ ಸಂಖ್ಯೆ 38ಕ್ಕೆ ಇರುತ್ತೆ. ಸಾಮಾನ್ಯವಾಗಿ ಯಾರು 40 ಅಂಕಗಳನ್ನ ತೆಗೆದುಕೊಳ್ಳಲಿಕ್ಕೆ ಸ್ಟ್ರಗಲ್ ಮಾಡ್ತಿರ್ತಾರೋ ಅಂತವ್ರು ಪರ್ಸನಲ್ ಲೆಟರ್ ಬರೆಯುವುದು ಬಹಳ ಸರಳ. ಯಾಕಂದ್ರೆ ನೀವು ಅಫಿಷಿಯಲ್ ಲೆಟರ್ ಬರೆದದ್ದೇ ಆದಲ್ಲಿ ಅಲ್ಲಿ ವಾಕ್ಯಗಳು ಬಹಳ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಇಲ್ಲಿ ಹಾಗಿಲ್ಲ. ನೀವು ಯಾವ್ದಾದ್ರೂ ಕೆಲವು ಹೆಚ್ಚು ಕಡಿಮೆ ವಾಕ್ಯಗಳನ್ನು ಬರೆದ್ರೂ ಕೂಡ, ನೀವು ಪರ್ಸನಲ್ ಇರುವಂತಹ ಫೀಲಿಂಗ್ಸ್ ಗಳನ್ನ ನಿಮ್ಮದೇ ವಾಕ್ಯದಲ್ಲಿ ಬರೆದ್ರೂ ಕೂಡ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ 5 ಅಂಕಗಳು ಸಿಗುವಂತ ಸಾಧ್ಯತೆ ಇದೆ. ಸೊ ನಾನು ಒಂದು ಲೆಟರ್ ಕೊಡ್ತಾ ಇದ್ದೀನಿ. ಮೊದಲ 3 ಸಾಲುಗಳು ಫಿಕ್ಸ್ ಇರ್ತಾವೆ, ಕೊನೆಯ 3 ಸಾಲುಗಳು ಫಿಕ್ಸ್ ಇರ್ತಾವೆ. ಮಧ್ಯದಲ್ಲಿ ನೀವು ಒಂದು 2-3 ಲೈನ್ ಬರೆದದ್ದೇ ಆದಲ್ಲಿ ನಿಮಗೆ ಸಂಪೂರ್ಣವಾಗಿ 5ಕ್ಕೆ 5 ಅಂಕಗಳು ಸಿಗ್ತಾ ಇದಾವೆ. ಸೊ ಹಾಗಾಗಿ ಪ್ರಶ್ನೆ ಸಂಖ್ಯೆ 38 ನೀವು ಮಾಡ್ಲೇಬೇಕು. ಅದ್ಯಾವ್ದಪ್ಪ ಅಂತಂದ್ರೆ ಪರ್ಸನಲ್ ಲೆಟರ್. ಇನ್ನು ಅದ್ರ ನಂತರ 37ಕ್ಕೆ ಹೋಗೋಣ. ಅನ್ಸೀನ್ ಪ್ಯಾಸೇಜ್ ಅಂತ ಇರುತ್ತೆ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ಗೆ 2 ಅಂಕದ 2 ಪ್ರಶ್ನೆಗಳು ಇರ್ತವೆ. ಅವುಗಳನ್ನ ಹೇಗೆ ಹುಡುಕ್ಬೇಕು ಅನ್ನೋದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ವಿಡಿಯೋದಲ್ಲಿ ಕಲಿಸ್ಕೊಡ್ತೀನಿ. ನೀವು ಒಂದು 2-3 ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಆ ತರ ಟೆಕ್ನಿಕ್ಸ್ ಅನ್ನ ಕಲ್ತ್ಕೊಂಡ್ರೆ ನೀವು 4 ಅಂಕ ಸಿಗುತ್ತೆ. ಪ್ರಶ್ನೆ ಸಂಖ್ಯೆ ಎಷ್ಟಿರುತ್ತಪ್ಪ ಅಂದ್ರೆ 37. ಇನ್ನು 33ನೇ ಪ್ರಶ್ನೆಯಿಂದ ಹಿಡ್ಕೊಂಡು 31, 32 ಈ 3 ಪ್ರಶ್ನೆಗಳು ಕೇವಲ 1 ಗಂಟೆಯಲ್ಲಿ 9 ಅಂಕಗಳನ್ನ ನಿಮಗೆ ತಂದು ಕೊಡ್ತಾವೆ. ಯಾವ ರೀತಿ ಅಂತಂದ್ರೆ ನಾನು ಹೇಳುವ ಹಾಗೆ ನೀವು ವಿಡಿಯೋದಲ್ಲಿ ತಿಳ್ಕೊಂಡು ಸ್ವತಃ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಆದ್ರೆ ಇದಕ್ಕೆ ಯಾವುದೇ ರೀತಿಯಾಗಿರುವಂತ ಬಹ್ಯಾಟ್ ಮಾಡುವ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯಾಗಿರುವಂತ ನೋಟ್ಸ್ ರೆಫರ್ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಯನ್ನ ನೋಡಿ ನೀವು 9 ಅಂಕಗಳನ್ನ ಗಳಿಸಬಹುದು. ಹಾಗಾದ್ರೆ ಅವು ಯಾವುವು ಅಂತಂದಾಗ ಪ್ರೊಫೈಲ್ ರೈಟಿಂಗ್ ಅಂತಿದೆ, ಅದು 33ನೇ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಕೇವಲ ಟೆಕ್ನಿಕ್ಸ್ ಗಳನ್ನ ಬಳಸುವುದರ ಮುಖಾಂತರ ಒಂದು ಪ್ಯಾರಾಗ್ರಾಫ್ ಅನ್ನು ನಾವು ಬರೀಬಹುದು. ಇನ್ನು ಪಿಕ್ಚರ್ ರೈಟಿಂಗ್ ಹೋದ್ರೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಆ ಪಿಕ್ಚರ್ ಬಗ್ಗೆ ನಮಗೆ ಬರೆಯುವಂತಹ ಒಂದು ಅವಕಾಶ ಇರುತ್ತೆ. ಅಲ್ಲಿ ನಾವು ಏನೇನ ನೋಡ್ತೀವೋ ಅವುಗಳನ್ನೆಲ್ಲ ಆ ಪಿಕ್ಚರಿನ ಒಂದು ಪ್ಯಾರಾಗ್ರಾಫ್ ನಲ್ಲಿ ನಾವು ಬರಿಬೇಕಾಗಿದೆ. ಅದು ಕೂಡ ಬಹಳಷ್ಟು ಸರಳವಾಗಿರುವಂತದ್ದು. ಇದನ್ನು ಕೂಡ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕಲಿಸ್ಕೊಡ್ತಾ ಇದ್ದೀನಿ. ಅದು ಪ್ರಶ್ನೆ ಸಂಖ್ಯೆ ಎಷ್ಟಿರುತ್ತಪ್ಪ ಅಂದ್ರೆ 31 ಇರುತ್ತೆ. ಇನ್ನ ಸ್ಟೋರಿ ಡೆವಲಪ್ಮೆಂಟ್ ಅಂತ ಹೇಳಿ ಸರಳವಾಗಿ ನೀವು 2 ಅಂಕಗಳನ್ನ ಗಳಿಸುವಂತಹ ಪ್ರಶ್ನೆ ಇದು. ಪ್ರಶ್ನೆ ಸಂಖ್ಯೆ 32. ಕೊಟ್ಟಿರುವಂತಹ ಕ್ಲೂಗಳನ್ನ ಬಳಸಿಕೊಂಡು ನಮ್ಮದೇ ಆಗಿರುವಂತಹ ಕೆಲವು ವಾಕ್ಯಗಳನ್ನ ಬರೆಯುವುದರ ಮುಖಾಂತರ ನಾವು ಕನಿಷ್ಠ 3 ಅಂಕಗಳನ್ನ ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಗಳಿಸಬಹುದು. ಇನ್ನು ಕೊನೆಯದಾಗಿ ಅತ್ಯಂತ ಸರಳವಾಗಿರುವಂತಹ 3 ಗ್ರಾಮರಿನ ಒಂದು ವ್ಯಾಕರಣ ಅಂಶಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಒಂದು ಇನ್ಫಿನಿಟಿವ್, ಇದು MCQ ನಲ್ಲಿ ಇರುತ್ತೆ. ಯಾವ ತರ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಡ್ತೀನಿ. ಇಫ್ ಕ್ಲಾಸ್ ಇರುತ್ತೆ, ಯಾವ ತರ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಡ್ತೀನಿ. ಐಡೆಂಟಿಫೈ ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ, 1 ಅಂಕ. ಸೊ ಈ 3 ಅಂಕಗಳನ್ನ ಸೇರಿಸ್ಬಿಟ್ರೆ ಒಟ್ಟಾರೆಯಾಗಿ 40 ಅಂಕಗಳನ್ನ ನಾವು 1.5 ದಿನಗಳಲ್ಲಿ ಏನ್ ಮಾಡಬಹುದು ಅಂತಾರೆ ಪಡಿಬಹುದು. ಆದ್ರೆ ಒಂದೇ ಒಂದು ಕಂಡೀಷನ್ ಅಂತಂದ್ರೆ ನೀವು ಕೂತ್ಕೊಳ್ಬೇಕು ಮತ್ತು ವರ್ಕೌಟ್ ಮಾಡಬೇಕು. ಒಟ್ಟಾರೆಯಾಗಿ ಎಷ್ಟು ಗಂಟೆಗಳ ವರ್ಕೌಟ್ ಇದೆ ಅಂತಂದ್ರೆ ಹಾರ್ಡ್ಲಿ 8 ರಿಂದ 11 ಗಂಟೆಗಳ ಕಾಲ ವರ್ಕೌಟ್
ವರ್ಕೌಟ್ ಇದೆ. ನೀವು ಇವತ್ತು ನಾಳೆ ಕೂತ್ಕೊಂಡು ವರ್ಕ್ ಮಾಡಿದ್ದೆ ಆದಲ್ಲಿ ನಿಮಗೆ ನಾನು ಹೇಳುವಂತಹ 40 ಅಂಕಗಳು ಬರ್ತವೆ. ಇದರಲ್ಲಿ ನಾನು ಯಾವುದೇ ರೀತಿಯಾಗಿರುವಂತಹ ಬೇರೆ ಅಂಕಗಳನ್ನ ಸೇರಿಸಿಲ್ಲ. ಆ ಅಂಕಗಳನ್ನು ನೀವು ಸೇರಿಸ್ಕೊಂಡೇ ಬಿಟ್ರೆ ಮಿನಿಮಮ್ ನಿಮಗೆ 60 ಅಂಕಗಳನ್ನ ಗಳಿಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯಾಕೆ ತಡ, ಬನ್ನಿ ನಾವು ಆ ಒಂದು ವಿಡಿಯೋದ ಮುಖಾಂತರ ಯಾವ್ಯಾವ ಅಂಶಗಳನ್ನ ನಾವು ಇವತ್ತು ಮಾಡಬೇಕಾಗಿದೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಎಸ್, ಬನ್ನಿ ಹಾಗಾದ್ರೆ ಯಾವ್ಯಾವ ಅಂಶಗಳನ್ನ ನಾವು ಮಾಡಬೇಕಾಗಿದೆ ಅನ್ನೋದನ್ನ ನೋಡೋಣ. ಇಲ್ಲ ನೋಡಿ, ಪೋಯಿಟ್ರಿ ಟು ಕ್ವಾಲಿಟಿ ಆಫ್ ಮರ್ಸಿ ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ 14 ಲೈನ್ಗಳಿದಾವೆ. 14 ಲೈನ್ ನಲ್ಲಿ ಕೊನೆ 2 ಲೈನ್ಗಳನ್ನ ಮಾಡದೆ ಹೋದ್ರೂ ಕೂಡ ನೀವು 12 ಲೈನ್ಗಳನ್ನ ಏನಾದ್ರೂ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದಲ್ಲಿ ನಿಮಗೆ 4 ಅಂಕಗಳು ಸಿಗಲಿದ್ದಾವೆ. ಸೊ ನಾನು ಡ್ರೈವ್ ನಲ್ಲಿ ಈ ಒಂದು ನೋಟ್ಸಿನ ಲಿಂಕ್ ಅನ್ನು ಕೂಡ ಕೊಡ್ತಾ ಇದ್ದೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಇವತ್ತು ಕೂತ್ಕೊಂಡು ನಾಳೆವರೆಗೂ ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಈ ಟಾಸ್ಕ್ ಗಳನ್ನ ಮುಗಿಸ್ಬೋದು. ಯಾರಿಗಾದ್ರೂ ಕ್ವಾಲಿಟಿ ಆಫ್ ಮರ್ಸಿ ಬಹಳ ತೊಂದರೆ ಅನಿಸ್ತಾ ಇದ್ರೆ ನೀವು ಇನ್ನೊಂದು ಪದ್ಯ ನೋಡ್ಬೋದು. ಅದ್ಯಾವ್ದಪ್ಪ ಅಂತಂದ್ರೆ ದ ಬ್ಲೈಂಡ್ ಬಾಯ್ ಅಂತ ಹೇಳಿ ಬಹಳ ಸರಳ ಪ್ರಶ್ನೆಗಳಂತಿಗೆ ಮತ್ತು ಸರಳ ಸ್ಪೆಲ್ಲಿಂಗ್ ಗಳನ್ನು ಹೊಂದಿರುವಂತಹ ಒಂದು ಪದ್ಯ ಇದೆ. ನಾವು ಈ ಪದ್ಯವನ್ನ ಮಾಡಿದ್ರೆ ನಮ್ಗೆ ಕನಿಷ್ಠ 4 ಅಂಕಗಳೇನಾಗತ್ತಪ್ಪ ಅಂತಂದ್ರೆ ಸಿಗ್ತಾ ಇದಾವೆ. ಒಟ್ಟಾರೆ 5 ಪ್ಯಾರಾಗ್ರಾಫ್ ಇದಾವೆ. ಇದರಲ್ಲಿ ಯಾವ ಪ್ಯಾರಾಗ್ರಾಫ್ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಹೀಗಾಗಿ ಇಡೀ ಪದ್ಯವನ್ನ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ನೋಡ್ಕೊಳ್ಬೇಕಾಗಿದೆ. ಸೊ ಮೊದಲನೇ ಟಾಸ್ಕ್ ನಲ್ಲಿ ಇವ್ 2ರಲ್ಲಿ ಯಾವ್ದಾದ್ರೂ ಒಂದು ಪದ್ಯವನ್ನ ನೀವು ಮಾಡಿ ನಿಮಗೆ 4 ಅಂಕಗಳು ಸಿಗ್ಲಾ ಇದ್ದಾವೆ. ಸೊ ಇನ್ನು ಇದರ ನಂತರ ನಾವು ನೋಡ್ತಾ ಇದೀವಿ ಅದ್ಯಾವ್ದಪ್ಪ ಅಂತಂದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅನ್ನುವಂತ ಒಂದು ಸಮರಿಯನ್ನ ನೋಡ್ತಾ ಇದೀವಿ. ಪ್ರತಿ ವರ್ಷ ಈ ಸಮರಿ ಏನಾಗ್ತಾ ಇತ್ತು ಅಂದ್ರೆ 4 ಅಂಕಕ್ಕೆ ಬರ್ತಾ ಇತ್ತು. ಈ ಬಾರಿ ಇದು 4ಕ್ಕಾದ್ರೂ ಬರಬಹುದು, 3 ನಂಬರಿಗಾದ್ರೂ ಕೂಡ ಬರಬಹುದು. ಅತ್ಯಂತ ಸರಳವಾಗಿರುವಂತಹ ಒಂದು ಸೆಂಟೆನ್ಸ್ ನಲ್ಲಿ ಇಡೀ ಸಮರಿಯನ್ನ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬರೆದುಕೊಡ್ತಾ ಇದ್ದೀನಿ. ಈ ಸಮರಿಯಲ್ಲಿ ಒಟ್ಟಾರೆ 10 ಲೈನ್ಗಳಿದಾವೆ. 10ರಲ್ಲಿ ನೀವು 2 ಲೈನ್ ಬಿಟ್ಟು ಹೋದ್ರೂ ಕೂಡ 8 ಲೈನ್ ಬರೆದದ್ದೇ ಆದಲ್ಲಿ ನಿಮಗೆ 3 ತಪ್ಪಿದ್ರೆ 4 ಅಂಕಗಳು ಸಿಗಲಿದ್ದಾವೆ. ಸೊ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸರಳ ಸ್ಪೆಲ್ಲಿಂಗ್ ಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಕೂತ್ಕೊಂಡು ಒಂದ್ಸರಿ ಅದನ್ನ ಬಾಹ್ಯಾಟ್ ಮಾಡಿ 3-4 ಸರಿ ಅದನ್ನ ಬರೆದು ತೆಗೆದದ್ದೇ ಆದಲ್ಲಿ ನಿಮಗೆ 3ರಿಂದ 4 ಅಂಕಗಳು ಸಿಗ್ತಾ ಇದಾವೆ. ಅದೇ ರೀತಿ ಜಾರ್ಜ್ ಪೋಯಮ್ 2 ಇಲ್ಲಿ ಇದು ಇಲ್ಲಿಯವರೆಗೆ 2 ಅಂಕ, 3 ಅಂಕ, 4 ಅಂಕದ ವೇರಿಯೇಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ ನೀವು ಜಾರ್ಜ್ ಪೋಯಮ್ 2 ಸಮರಿಯನ್ನ ಮಾಡಿದ್ದೇ ಆದಲ್ಲಿ ನಿಮಗೆ 3 ಅಂಕದಲ್ಲಾದ್ರೂ ಬರ್ಬೋದು, 4 ಅಂಕದಲ್ಲಾದ್ರೂ ಬರ್ಬೋದು. ಲಕ್ ಚೆನ್ನಾಗಿದ್ರೆ 2 ಅಂಕದಲ್ಲೂ ಕೂಡ ಇದೇನಾಗುತ್ತಪ್ಪ ಅಂದ್ರೆ ಬರ್ತಾ ಇದೆ. ನಾನು ಬಹಳ ಸರಳವಾಗಿರುವಂತಹ ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ ಏನಿರುತ್ತಪ್ಪ ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾರ್ಜ್ ಪ್ಲೇಯರ್ ಅಂತ ಕೇಳ್ತಾರೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಪ್ರಶ್ನೆ ಯಾವುದಾದ್ರೂ ಬರಲಿ, ಈ ಉತ್ತರವನ್ನ ನೀವು ಬರೆದದ್ದೇ ಆದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅಲ್ಲಿ ಕೊಟ್ಟಿರುವಂತಹ ಅಂಕಗಳು ಸಿಗಲಿದ್ದಾವೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಒಂದು ಸಾಲುಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂತಂದ್ರೆ 13ರಿಂದ 14 ಸಂಖ್ಯೆಗಿದೆ. ನೀವು ಒಂದು ಯಾವ್ದಾದ್ರು 2 ಬಿಟ್ಟು ಹೋದ್ರೂ ಕೂಡ ಕನಿಷ್ಠ 10ಅನ್ನ ನೀವು ಬರೆದದ್ದೇ ಆದಲ್ಲಿ ನೋಡಿ, ಗಮನಿಸಿ, ಕೇವಲ 4ರಿಂದ ಮ್ಯಾಕ್ಸಿಮಮ್ 4-5 ವರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಸೆಂಟೆನ್ಸ್ ಗಳನ್ನ ಮಾಡಿದೀವಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ದಿನದಲ್ಲಿ ನೆನ್ಪಿಟ್ಕೊಳ್ಳಿಕ್ಕೆ ಅದು ಸರಳವಾಗಲಿ ಅನ್ನುವಂತಹ ಸದಾಶಯದೊಂದಿಗೆ ನಾವು ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಇನ್ನ ಇದರ ನಂತರ ದ ಸಾಂಗ್ ಆಫ್ ಇಂಡಿಯಾ ಕೂಡ ಅದಷ್ಟೇ. ಇಲ್ಲೂ ಕೂಡ ಒಂದು ಸಮರಿಯನ್ನ ನಾವು ನೋಡ್ಕೊಳ್ಬೇಕಾಗಿದೆ. ಒಟ್ಟು 4 ಸಮರಿಗಳನ್ನ ಮಾಡ್ಕೊಂಡ್ರೆ ನಮ್ಗೆ ಕನಿಷ್ಠ 7 ಗರಿಷ್ಠ 9 ಅಂಕಗಳು ಸಿಗ್ತಾ ಇರೋದ್ರಿಂದ ಇದನ್ನು ಕೂಡ ಬಹಳಷ್ಟು ಸರಳವಾಗಿ ಬರ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಬಾಹ್ಯಾಟ್ ಮಾಡ್ತಾ ಇದೀವಿ. ಇನ್ನ ಇದರ ಜೊತೆಗೆ ಐ ಆಮ್ ದ ಲ್ಯಾಂಡ್ ಅನ್ನುವಂತಹ ಒಂದು ಸಮರಿಯನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಕೊಡ್ತಾ ಇದೀವಿ. ಇಲ್ಲೂ ಕೂಡ ಗಮನಿಸಿ, ನೀವು ಮ್ಯಾಕ್ಸಿಮಮ್ ಆಗಿರುವಂತಹ ಲೈನ್ ಗಳ ಸಂಖ್ಯೆ 10. ಸೊ ಒಂದು ನಾವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಅತ್ಯಂತ ಕಡಿಮೆ ಸಾಲಿನಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇಡೀ ಪದ್ಯದ ಸಮರಿಯನ್ನ ಕೊಡ್ತಾ ಇರೋದ್ರಿಂದ ಅಂಕಗಳಿಗೆ ನಷ್ಟವಿಲ್ಲ. ಮಾಡಬೇಕಾಗಿರುವಂತ ಕೆಲಸ ಅಂತಂದ್ರೆ ಕೂತ್ಕೊಳ್ಬೇಕು, ಓದ್ಬೇಕು, ಒಳ್ಳೊಳ್ಳೆ ಅದನ್ನು ಬರಿಬೇಕು. ಎಕ್ಸಾಮ್ ನಲ್ಲಿ ನೀಟಾಗಿ ನೀವು ಬರೆದದ್ದೇ ಆದಲ್ಲಿ ಸಮರಿಯಿಂದ ನಿಮಗೆ ಕನಿಷ್ಠ 7 ಗರಿಷ್ಠ 9 ಅಂಕಗಳನ್ನ ನೀವು ಗಳಿಸಬಹುದಾಗಿದೆ. ಅದೇ ರೀತಿ ನಾನು ನಿಮ್ಗೆ ಹೇಳಿದಾಗೆ 2 ಸಪ್ಲಿಮೆಂಟರಿ ನೋಡ್ರಿ, ನೀವು ಇಲ್ಲಿ ಗಮನಿಸಿ, ಕಾಮನ್ ಆನ್ಸರ್ಸ್ ಅಂತ ಕೊಡ್ತಾ ಇದ್ದೀನಿ. ಇವ್ 2 ಕಾಮನ್ ಆನ್ಸರ್ಸ್ ಗಳನ್ನ ನೀವು ಮಾಡಿದ್ದೇ ಆದಲ್ಲಿ ನಿಮಗೆ 4 ಅಂಕಗಳು ಸಿಗಲಿದ್ದಾವೆ. ಗಮನಿಸಿ, ಇಲ್ಲಿರುವಂತಹ ಪ್ರಶ್ನೆಗಳ ಸಂಖ್ಯೆ 2 ಪಾಠ ಸೇರಿ 13 ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ನಾನು ಇಲ್ಲಿ ಮಾಡಿದ್ದೀನಿ 2 ಪ್ರಶ್ನೆಗಳು 13 ಪ್ರಶ್ನೆಗಳಿಗೆ ನಿಮ್ಗೆ ಏನಾಗ್ತಾ ಇದಾವೆ ಅಂತಂದ್ರೆ ಉತ್ತರ ಆಗ್ತಾ ಇದಾವೆ. ಸೊ ಏನ್ ಮಾಡ್ಬೇಕು ಅಂತಂದ್ರೆ 1, 2, 3, 4, 5
ಸಾಮಾನ್ಯವಾಗಿ 5 ಸಾಲಿನ ಮತ್ತು ಈ ಕಡೆಗೆ ಹೋದ್ರೂ ಕೂಡ 5 ಸಾಲಿನ ಒಟ್ಟು 10 ಸಾಲು ಮಾಡಿದ್ದೆ ಅದರಲ್ಲಿ ನಿಮಗೆ 4 ಅಂಕಗಳು ಸಿಗಲಿದ್ದಾವೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಪ್ರಶ್ನೆ ಯಾವುದಾದರೂ ಬರಲಿ, ನಮ್ಮ ಉತ್ತರ ಇಲ್ಲೇನಿದೆಪ್ಪ ಅಂತಂದ್ರೆ ರೆಡಿ ಇದೆ. ಒಂದು ನಾರಾಯಣಪುರ್ ಇನ್ಸಿಡೆಂಟ್, ಅ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಷಡ್ ಅನ್ನುವಂತ. ಸೊ ಇವೆರಡು ಕಾಮನ್ ಆನ್ಸರ್ಸ್, ನೀವು ಭಯ ಬೀಳುವ ಅವಶ್ಯಕತೆ ಇಲ್ಲ, ಮಾಡಲೇಬೇಕು. ಇನ್ನು ಇದ್ರ ನಂತರ ನಾವು ನೋಡ್ತಾ ಇದೀವಿ ಯಾವ್ದಪ್ಪ ಅಂತಂದ್ರೆ ಒಂದು ಲೆಟರ್ ರೈಟಿಂಗ್ ಇದೆ. ನಾನು ಇಲ್ಲಿ ನೇರವಾಗಿ ಏನ್ ಮಾಡ್ತಾ ಇದ್ದೀನಿ ಅಂತಾರೆ ನಮ್ಮ ಪರ್ಸನಲ್ ಲೆಟರ್ ಫಾರ್ಮೆಟ್ ಅನ್ನು ಕೊಡ್ತಾ ಇದ್ದೀನಿ. ಇದು 5 ಅಂಕದ ಪ್ರಶ್ನೆ, 3 ಅಂಕ ಫಾರ್ಮ್ಯಾಟ್ ಇರುತ್ತೆ, 2 ಅಂಕ ಬಾಡಿ ಆಫ್ ದ ಲೆಟರ್ ಇರುತ್ತೆ. ಬಹಳ ಹುಡುಗರು ಬಾಡಿ ಆಫ್ ದ ಲೆಟರ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡು ಆ ಇಡೀ ಪತ್ರವನ್ನು ಬಿಡುವಂತ ಸಾಧ್ಯತೆ ಇರುತ್ತೆ. ಮೊದಲಿಗೆ ನಾವು ಇಲ್ಲಿ ಫ್ರಮ್ ಅಡ್ರೆಸ್ ಬರೀಬೇಕು. ಯಾವಾಗ್ಲೂ ಅವ್ರು ಕೊಟ್ಟಿರ್ತಾರೆ ಇಮ್ಯಾಜಿನ್ ದಟ್ ಯು ಆರ್ ಅಂತ ಕೊಟ್ಟಿರ್ತಾರೆ, 2 ಹೆಸರು ಕೊಟ್ಟಿರ್ತಾರೆ. ಆ 2 ಹೆಸರಿನಲ್ಲಿ ನೀವು ಯಾವ್ದಾದ್ರು ಒಂದು ಹೆಸರನ್ನ ಮತ್ತು ಅವ್ರು ಕೊಟ್ಟಿರುವಂತ ವಿಳಾಸವನ್ನ ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಡೇಟ್ ಯಾವ್ದನ್ನ ಬರೀಬೇಕಂದ್ರೆ ಯಾವತ್ ನೀವು ಎಕ್ಸಾಮ್ ಬರೀತಾ ಇದೀರೋ ಆ ಎಕ್ಸಾಮಿನ ಡೇಟ್ ಬರೀರಿ. ಡಿಯರ್ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ರೈಟ್ ಅ ಲೆಟರ್ ಟು ಯುವರ್ ಅಂತ ಕೊಟ್ಟಿರ್ತಾರೆ, ಫಾದರ್ ಅಂತ ಕೊಟ್ರಿ ಫಾದರ್ ಅಂತ ಬರೀರಿ, ಮದರ್ ಅಂತ ಕೊಟ್ರಿ ಮದರ್ ಅಂತ ಬರೀರಿ, ಸಿಸ್ಟರ್ ಅಂತ ಕೊಟ್ರಿ ಸಿಸ್ಟರ್, ಅವ್ರು ಯಾವ್ದು ಕೊಟ್ಟಿದಾರೋ ಅದನ್ನ ಬರೀರಿ. ಮೊದಲನೇ ವಾಕ್ಯ ಇದನ್ನ ಫಿಕ್ಸ್ ಆಗಿ ಬಹ್ಯಾಟ್ ಮಾಡಿ ಬಾಡಿ ಆಫ್ ದ ಲೆಟರ್ ಅಲ್ಲಿ 1 ಅಂಕ ತೆಗೆದುಕೊಂಡು ಬರ್ತದೆ. ಐ ಆಮ್ ಫೈನ್, ಹೌ ಆರ್ ಯು, ಐ ಹೋಪ್ ಆಲ್ ಆರ್ ಫೈನ್. ಇದು ಒಂದು ಸೆಂಟೆನ್ಸ್ ಅನ್ನು ನೀವು ಬಾಡಿ ಆಫ್ ದ ಲೆಟರ್ ದಲ್ಲಿ ಫಸ್ಟ್ ಬರೀರಿ. ಮಧ್ಯದಲ್ಲಿ ನಿಮ್ಮದೇ ಆಗಿರುವಂತಹ ವಾಕ್ಯಗಳನ್ನ ಬರೀರಿ. ಕೊನೆಗೆ ಕೊಟ್ಟಿರುವಂತಹ ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್ ಅಟ್ ಹೋಮ್ ಲುಕಿಂಗ್ ಫಾರ್ ಯುವರ್ ರಿಪ್ಲೈ ಅಂತ ಹೇಳಿ ಇದು ಒಂದು ವಾಕ್ಯ ಬಹ್ಯಾಟ್ ಮಾಡಿ ನಿಮಗೆ ಕನಿಷ್ಠ 4 ಅಂಕಗಳಲ್ಲಿ ಸಿಗ್ತಾ ಇದಾವೆ. ನೀವು ಇಲ್ಲಿ 2 ಏನಾದ್ರೂ ಸರಿ ಸೆಂಟೆನ್ಸ್ ಅನ್ನ ಬರೆದದ್ದೇ ಆದಲ್ಲಿ ನಿಮಗೆ 5 ಅಂಕಗಳು ಕೂಡ ಸಿಗ್ತಾ ಇದಾವೆ. ಯುವರ್ಸ್ ಲವಿಂಗ್ ಅಂತ ಹೇಳಿ ಮೊದಲಿಗೆ ಯಾವ ಒಂದು ಹೆಸರನ್ನ ಬಳಸಿರ್ತೀರೋ ಆ ಹೆಸರನ್ನ ಏನ್ ಮಾಡ್ರಿ ಅಂತಂದ್ರೆ ಇಲ್ಲಿ ಬರೀರಿ. ಕೊನೆಗೆ ಟು ಅಡ್ರೆಸ್ ನೀವು ಬರೀದೇ ಹೋದ್ರೂ ಕೂಡ ನಿಮ್ಗೆ ಸಂಪೂರ್ಣವಾಗಿರುವಂತ ಅಂಕಗಳು ಸಿಗ್ತವೆ. ನಿಮ್ಗೆ ಬರೀಬೇಕು ಅಂತಿತ್ತಂದ್ರೆ ಯಾವುದೇ ಬೇಕಾಗಿರುವಂತ ಇಮ್ಯಾಜಿನರಿ ಅಡ್ರೆಸ್ ಅನ್ನ ಇಲ್ಲಿ ನೀವು ಬರೀಬಹುದು. ಸೊ ಈ ರೀತಿ ಒಳಗೆ ನಾವು ಇಲ್ಲಿ ಒಂದು ಲೆಟರ್ ಫಾರ್ಮ್ಯಾಟ್ ಅನ್ನು ಕೂಡ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕೊಡ್ತಾ ಇದೀವಿ. ಆ ಫಾರ್ಮ್ಯಾಟ್ ಹೇಗಿದೆ ಅಂತಂದ್ರೆ ನೋಡಿ, ಫ್ರಮ್ ಅಡ್ರೆಸ್ ಅಂತ ಬರೆದಿದೀವಿ. ನಿಮ್ಗೆ ಪ್ರಶ್ನೆ ಈ ರೀತಿಯಾಗಿರುತ್ತೆ, ಇಮ್ಯಾಜಿನ್ ದಟ್ ಯು ಆರ್, ಈ ತರ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆ ಒಳಗೆ ಯಾರಿಗೆ ಬರೀಬೇಕು, ಆಮೇಲೆ ಬಾಡಿ ಆಫ್ ದ ಲೆಟರ್ ಏನಿರ್ತದೆ ಅಂತ ಕೊಟ್ಟಿರ್ತಾರೆ. ನಾನೇನ್ ಮಾಡಿದೀನಿ ಅಂದ್ರೆ ಅಲ್ಲಿರುವಂತಹ ವಿಷಯಗಳನ್ನ ತೆಗೆದುಕೊಂಡು ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೀನಿ. ಫ್ರಮ್ ಅಡ್ರೆಸ್ ಬರೆದಿದ್ದೀನಿ, ಡೇಟ್ ಯಾವ ತರ ಬರ್ದಿದ್ದೀನಿ ನೋಡ್ಕೊಳ್ಳಿ. ಡಿಯರ್ ಅಂತ ಹೇಳ್ಕೊಟ್ಟಿದ್ದಾರೆ, ರೈಟ್ ಅ ಲೆಟರ್ ಟು ಅಂತ ಕೊಟ್ಟಿರ್ತಾರೆ, ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಸುಮಾರು ಒಂದು 5-6 ಲೈನ್ಗಳಲ್ಲಿ ನಾನು ಬರ್ದಿದ್ದೀನಿ. ಮೊದಲನೇ 2 ಲೈನ್ ಅನ್ನು ಫಿಕ್ಸ್ ಆಗಿ ಇಟ್ಕೊಂಡಿದ್ದೀನಿ, ಕೊನೆ 2 ಲೈನ್ ಅನ್ನು ಫಿಕ್ಸ್ ಆಗಿ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ನಾನೊಂದು 3 ಲೈನ್ ಅನ್ನ ಸ್ವಂತವಾಗಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಬರ್ದಿದ್ದೀನಿ. ಯುವರ್ಸ್ ಲವಿಂಗ್ ಬ್ರದರ್ ಅಂತ ಬರ್ದಿದ್ದೀನಿ. ಕೊನೆಗೆ ಯಾರಿಗೆ ಇದನ್ನು ಬರೀಬೇಕಾಗಿದೆ ಅವ್ರ ಅಡ್ರೆಸ್ ಅನ್ನು ಕೂಡ ಬರ್ದಿದ್ದೀನಿ. ಇಲ್ಲೊಂದು ನೋಟ್ ಹಾಕಿದ್ದೀನಿ, ಪ್ರಾಕ್ಟೀಸ್ ಕ್ವಶನ್ಸ್ ಫ್ರಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸಾಮಾನ್ಯವಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರಿಪೀಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ನ ಅತ್ಯಂತ ಸರಳವಾಗಿ ಗಳಿಸ್ತಾ ಇರುವಂತ 3 ಅಂಕದ ಒಂದು ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಅದು ಪ್ರೊಫೈಲ್ ಅಂತ ಹೇಳಿ. ಸೊ ಪ್ರೊಫೈಲ್ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ತಿಳ್ಕೊಂಡಿದೀವಿ, ಬಹಳಷ್ಟು ಪ್ರಾಕ್ಟೀಸ್ ಕೂಡ ಮಾಡ್ಕೊಂಡಿದೀವಿ. ಕೊಟ್ಟಿರುವಂತಹ ಪ್ರೊಫೈಲ್ ಅನ್ನ ಗಮನಿಸಿ ಮೊದಲನೇ ಲೈನ್ ಅನ್ನ ಇದನ್ನ ಬರೀರಿ. ದಿಸ್ ಇಸ್ ಅ ಪ್ರೊಫೈಲ್ ಆಫ್ ಅಂತ ಅಲ್ಲಿ ಅವ್ರು ಯಾರ ಹೆಸರನ್ನು ಕೊಟ್ಟಿರ್ತಾರೋ ಆ ಹೆಸರನ್ನ ಬರೀರಿ. ನೆಕ್ಸ್ಟ್ ಒಂದ್ ವೇಳೆ ಗಂಡು ಮಗುವಿನ ಹೆಸರಾಗಿದ್ರೆ ನೀವೇನ್ ಬಳಕೆ ಮಾಡ್ಬೇಕು ಅಂದ್ರೆ ಹೀಸ್ ಅಂತ ಬಳಕೆ ಮಾಡ್ಬೇಕು. ಹೆಣ್ಮಕ್ಳ ಹೆಸರಾಗಿದ್ರೆ ಹರ್ ಅಂತ ಬಳಕೆ ಮಾಡ್ಬೇಕು. ಅವ್ರು ಕೊಟ್ಟಿರುವಂತ ಎಲ್ಲ ಕ್ಲೂಗಳನ್ನ ನೀವು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಆ ಇಡೀ ಪ್ರೊಫೈಲ್ ನಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಮಧ್ಯದಲ್ಲಿ ಕಾಲನ್ ಕೊಟ್ಟಿರ್ತಾನೆ, ಅಂದ್ರೆ 2 ಡಾಟ್ಸ್ ಕೊಟ್ಟಿರ್ತಾನೆ. ಆ 2 ಡಾಟ್ಸ್ ಅನ್ನ ತೆಗೆದು ಹಾಕಿ ಈಸ್ ಅಂತ ಬರೆದ್ರೆ ಮೊದಲಿಗೆ ಹೀಸ್ ಬರ್ದಿರ್ತೀವಿ, ಅಲ್ಲಿ ಈಸ್ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತ ಸೆಂಟೆನ್ಸ್ ಏನಾಗುತ್ತಪ್ಪ ಅಂದ್ರೆ ಸಿಕ್ಕೋಗುತ್ತೆ. ಸೊ ಈ ರೀತಿ ಒಳಗೆ ನಾವು ಕೊಟ್ಟಿರುವಂತಹ ಒಂದು ಪ್ರೊಫೈಲ್ ಅನ್ನ ನೀವೇನ್ ಮಾಡಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿ, ನಿಮಗೆ 3 ಅಂಕಗಳು ಸಿಗ್ತವೆ. ಅಲ್ಲಿ ನಾನು ಕೆಲವೊಂದು ಗಮನಿಸಬೇಕಾಗಿರುವಂತಹ ಅಂಶಗಳನ್ನು ಕೂಡ ಕೊಟ್ಟಿದ್ದೀನಿ. ನೀವು ನೋಟ್ಸ್ ನಿಂದ ಏನ್ ಮಾಡ್ಕೋಬಹುದು ಅಂತಂದ್ರೆ ಓದ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಬರೋಣ, ಒಂದು ಪ್ರೊಫೈಲ್ ಯಾವ ರೀತಿ ಇದೆ ಅಂತ ನೋಡೋಣ. ಶ್ರೀಮತಿ ತೇಜಲ್ 48 ಇಯರ್ಸ್ ಇವೆಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ ಈ ಡಾಟ್ಸ್ ಕಡೆಗೆ ನಿಮ್ ಗಮನ ಇರಲಿ. ಈ ಡಾಟ್ಸ್ ಅನ್ನ ತೆಗೆದು ಹಾಕಿ ಇಲ್ಲಿ ಈಸ್ ಹಾಕಿ, ನಿಮ್ಗೆ ಎಸ್ ಕಂಡು ಬಂದ್ರೆ ಆರ್ ಹಾಕಿ, ಅವಾಗ ಸಂಪೂರ್ಣವಾಗಿರುವಂತ ಸೆಂಟೆನ್ಸ್ ನಿಮ್ಗೆ ಸಿಗತ್ತೆ. ಇಲ್ಲಿ ಶ್ರೀಮತಿ ಅಂತ ಕೊಟ್ಟಿರೋದ್ರಿಂದ ನಾನು ಹರ್ ಹಾಕ್ತೀನಿ, ಹರ್ ಕ್ವಾಲಿಫಿಕೇಶನ್ ಈಸ್ ಅಂತ ಆಗುತ್ತೆ. ಕಂಪ್ಲೀಟ್ ಆಗಿರುವಂತ ಒಂದು ಸೆಂಟೆನ್ಸ್ ಆಯ್ತು. ಸೊ ಲೈಕ್ ದಟ್ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮದೇ ಆಗಿರೋ ಪ್ರೊಫೈಲ್ ಬರಿತಾ ಇರ್ಬೇಕಾದ್ರೆ ಅದನ್ನ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀರಿ. ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿರುವಂತ 3 ಅಂಕಗಳು ಸಿಗ್ತಾ ಇದಾವೆ.
ಇನ್ನ ಅನ್ಸಿನ್ ಪ್ಯಾಸೇಜ್ ಬಗ್ಗೆ ಹೇಳಿದೆ ನಿಮ್ಗೆ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, 2 ಅಂಕದ 2 ಪ್ರಶ್ನೆಗಳು ಇರ್ತವೆ. ಅವುಗಳನ್ನ ನಾವು ಹೇಗೆ ಹುಡುಕ್ಬೇಕು ಅಂತಂದ್ರೆ, ವಾಟ್ ಅಂತ ಕೇಳಿದ್ರೆ ಇನ್ಫಾರ್ಮೇಶನ್ ಅನ್ನ ಹುಡುಕೋದು, ಹೂ ಅಂತ ಕೇಳಿದ್ರೆ ಪರ್ಸನ್ ಹೆಸರನ್ನ ಹುಡುಕೋದು, ವೇರ್ ಅಂತ ಕೇಳಿದ್ರೆ ಪ್ಲೇಸ್ ಅನ್ನು ಹುಡುಕೋದು, ವೈ ಅಂತ ಕೇಳಿದ್ರೆ ರೀಸನ್ ಅನ್ನ ಹುಡುಕೋದು, ಹೌ ಅಂತ ಕೇಳಿದ್ರೆ ಮ್ಯಾನರ್ ಅನ್ನು ಹುಡುಕೋದು. ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಪ್ರಶ್ನೆಯ ಮೇಲ್ಗಡೆ ಗಮನ ಇರಲಿ. ಪ್ರಶ್ನೆಯಲ್ಲಿ ವರ್ಬ್ ಎಲ್ಲಿರುತ್ತೋ, ಕ್ರಿಯಾಪದ ಎಲ್ಲಿರುತ್ತೋ ಆ ಕ್ರಿಯಾಪದಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ಶಬ್ದಗಳು, ಅದರ ವರ್ಬಿನ ಫಾರ್ಮ್ ಗಳನ್ನ ನೀವು ಪ್ಯಾಸೇಜ್ ಅಲ್ಲಿ ಹುಡುಕಿ ಅದರ ಸುತ್ತಮುತ್ತಲೇ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಉತ್ತರ ಸಿಗುತ್ತೆ. ಸಾಮಾನ್ಯವಾಗಿ ವರ್ಬ್ ಮತ್ತು ಅದರ ಫಾರ್ಮ್ಸ್ ಮೇಲ್ಗಡೆಗೆ ನೀವು ಸರಳವಾಗಿ ಏನ್ ಮಾಡಬಹುದು ಅಂತಂದ್ರೆ ಉತ್ತರವನ್ನ ಹುಡುಕ್ಬಹುದು. ಉದಾಹರಣೆಗೆ ಹೇಳೋದಾದ್ರೆ, ನಾವಿಲ್ಲೊಂದು ಪ್ಯಾಸೇಜ್ ಅನ್ನು ತೆಗೆದುಕೊಂಡಿದೀವಿ. ಆ ಪ್ಯಾಸೇಜ್ ಅನ್ನ ಓದಿದಾಗ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಒಂದು ಪ್ರಶ್ನೆ ಏನಿದೆ ಅಂತಾರೆ, ವೈ ಈಸ್ ಪಂಕ್ಚುಯಾಲಿಟಿ ನೆಸೆಸರಿ. ಸೊ ಇಲ್ಲಿ ಈ ವೈ ಅನ್ನೋದು ಏನ್ ಕೊಡ್ತಾ ಇದೆ ಅಂದ್ರೆ ರೀಸನ್ ಕೊಡ್ತಾ ಇದೆ. ನಾವ್ ಏನನ್ನ ಹುಡುಕ್ಬೇಕು ಅಂತಂದ್ರೆ ನೆಸೆಸರಿಯನ್ನ ಹುಡುಕ್ಬೇಕು, ಪಂಕ್ಚುಯಾಲಿಟಿಯನ್ನ ಹುಡುಕ್ಬೇಕು, ನಮ್ಗೆ ಉತ್ತರ ಸಿಗುತ್ತೆ. ವೈ ಡು ಪೀಪಲ್ ರೆಸ್ಪೆಕ್ಟ್ ಅಂತಿದೆ. ಸೊ ನಮ್ಮ ಒಂದು ಪ್ಯಾಸೇಜ್ ನಲ್ಲಿ ರೆಸ್ಪೆಕ್ಟ್ ಅಂತ ಇರಬಹುದು, ರೆಸ್ಪೆಕ್ಟೆಡ್ ಅಂತ ಇರಬಹುದು, ರೆಸ್ಪೆಕ್ಟಿಂಗ್ ಅಂತ ಇರಬಹುದು, ಟು ರೆಸ್ಪೆಕ್ಟ್ ಅಂತ ಇರಬಹುದು. ಸೊ ಇದು ಎಲ್ಲಿ ಇರುತ್ತೋ ಅಲ್ಲಿ ನಮ್ಮ ಉತ್ತರ ಲೊಕೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅದನ್ನು ಹುಡುಕ್ಬೇಕು. ಆ ಶಬ್ದದ ಹಿಂದ್ಗಡೆಗೆ ಮತ್ತು ಮುಂದ್ಗಡೆಗೆ ಫುಲ್ ಪಾಯಿಂಟ್ ಇರೋದನ್ನ ನೋಡಿಕೊಂಡು ಆ ಇಡೀ 3-4 ಲೈನ್ಗಳನ್ನ ಬರೆದಿದೆ. ಅದರಲ್ಲಿ ನಮ್ಗೆ ಸರಳವಾಗಿ 4 ಅಂಕಗಳು ಏನಾಗ್ತಾ ಇದಾವಪ್ಪ ಅಂದ್ರೆ ಸಿಗ್ತಾ ಇದ್ದಾವೆ. ಇನ್ನ ನಾವು ಸ್ಟೋರಿಗೆ ಬಂದಾಗ, ಡೆವಲಪ್ಮೆಂಟ್ ಸ್ಟೋರಿ ನೋಡ್ರಿ, ಸ್ಟೋರಿ ಯಾವ ತರ ಇರುತ್ತಪ್ಪ ಅಂತಂದ್ರೆ ಯಾವುದೇ ಒಂದು ಕ್ಲೂಗಳನ್ನ ಕೊಟ್ಟಿರುವಂತದ್ದು ಇರುತ್ತೆ. ಆ ಕ್ಲೂಗಳಲ್ಲಿ ದಯಮಾಡಿ ಏನ್ ಮಾಡಬೇಡಿ ಅಂತಾರೆ, ಈ ಕ್ಲೂಗಳಲ್ಲಿ ಆರ್ಟಿಕಲ್ ಗಳನ್ನ ತುಂಬೋದಾಗಿರಲಿ, ಪ್ರಿಪೋಸಿಷನ್ ಗಳನ್ನ ತುಂಬೋದಾಗಿರ್ಲಿ ಮಾಡಬೇಡಿ. ಇಲ್ಲಿ ಕೊಟ್ಟಿರುವಂತ ಕ್ಲೂಗಳನ್ನ ತೆಗೆದು ಹಾಕಿದ ನಂತರ ನಿಮ್ಗೊಂದು ಪ್ಯಾರಾಗ್ರಾಫ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಪ್ಯಾರಾಗ್ರಾಫ್ ಅನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮದೇ ವಾಕ್ಯಗಳಲ್ಲಿ ಮಾಡಿಫೈಡ್ ಮಾಡಬೇಕು. ಈಗ ನೋಡ್ರಿ, ಆ ರೇಸ್ ಹೇರ್ ಅಂಡ್ ಟಾರ್ಟಾಯ್ಸ್ ಇದೆ. ನೀವೇನ್ ಬರೀಬಹುದು ಅಂದ್ರೆ ದೇರ್ ವಾಸ್ ಅ ರೇಸ್ ಬಿಟ್ವೀನ್ ಹೇರ್ ಅಂಡ್ ಟಾರ್ಟಾಯ್ಸ್ ಅಂತ ಬರೀಬಹುದು. ಒನ್ಸ್ ಅಪಾನ್ ಅ ಟೈಮ್ ಅಂತ ಹೇಳಿ ಯೂಸ್ ಮಾಡಿ, ಲಾಂಗ್ ಬ್ಯಾಕ್ ಎಗೋ ಅಂತ ಯೂಸ್ ಮಾಡಿ. ಈ ತರ ನಿಮ್ಮದೇ ಆಗಿರುವಂತಹ ವಾಕ್ಯಗಳಲ್ಲಿ ಇದ್ದಿರುವಂತಹ ಸ್ಟೋರಿಯನ್ನೇ ವಾಪಸ್ ಬರೆದದ್ದೇ ಆದಲ್ಲಿ ಕನಿಷ್ಠ 2 ಅಂಕಗಳು ನಮ್ಗೆ ಏನಾಗ್ತಾ ಇದಾವೆ ಅಂತಂದ್ರೆ ಸಿಗ್ತಾ ಇದಾವೆ. ಸೊ ಇನ್ನ ಪಿಕ್ಚರ್ ಡಿಸ್ಕ್ರಿಪ್ಷನ್ ಬಂದಾಗ ನೋಡ್ರಿ, ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ನಾವು ಬಳಸಬೇಕಾಗಿರೋದು ಏನಪ್ಪಾ ಅಂದ್ರೆ ಆ ಪಿಕ್ಚರ್ ನ ನೋಡ್ಬಿಡೋದು, ಅದು ಯಾವ್ದ್ರ ಬಗ್ಗೆ ಅದ ಅಂತ ಹೇಳಿ ಐಡೆಂಟಿಫೈ ಮಾಡೋದು. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಈ ತರ ಬಳಸ್ರಿ, ದಿಸ್ ಈಸ್ ಅ ಪಿಕ್ಚರ್ ಆಫ್ ಅಂತ ಹೇಳಿ. ಆಮೇಲೆ ಕೊಟ್ಟಿರುವಂತ ಪಿಕ್ಚರ್ ನಿಮ್ಗೆ ಯಾವ್ದ್ರ ಬಗ್ಗೆ ಅನಿಸುತ್ತೋ ಅದನ್ನ ಬರೀರಿ. ಉದಾಹರಣೆಗೆ ಟ್ರಾಫಿಕ್ ಬಗ್ಗೆ ಕೊಟ್ಟಿದ್ರಾ, ದಿಸ್ ಇಸ್ ಅ ಪಿಕ್ಚರ್ ಆಫ್ ಟ್ರಾಫಿಕ್ ಸಿಗ್ನಲ್ಸ್. ಕಾಡಿನ ಬಗ್ಗೆ ಕೊಟ್ಟಿದ್ರಾ, ದಿಸ್ ಇಸ್ ಅ ಪಿಕ್ಚರ್ ಆಫ್ ಫಾರೆಸ್ಟ್. ಒಂದ್ ವೇಳೆ ಸ್ಕೂಲ್ ಬಗ್ಗೆ ಕೊಟ್ಟಿದ್ರಾ, ದಿಸ್ ಇಸ್ ಅ ಪಿಕ್ಚರ್ ಆಫ್ ಸ್ಕೂಲ್. ಹಂಗ್ ಮಾಡ್ತಾ ಹೋಗಿ. ಆಮೇಲೆ ಅಲ್ಲಿ ಕೊಟ್ಟಿರುವಂತ ಎಲ್ಲಾ ಚಿತ್ರಾತ್ಮಕ ನಿರೂಪಣೆಗಳನ್ನ, ಒಂದು ಹಕ್ಕಿ ನೋಡಿದ್ರಾ, ದೇರ್ ಇಸ್ ಅ ಬರ್ಡ್ ಅಂತ ಬರೀರಿ. ಒಂದು ಡಾಗ್ ನೋಡಿದ್ರಾ, ದೇರ್ ಇಸ್ ಅ ಡಾಗ್ ಅಂತ ಬರೀರಿ. ಅಲ್ಲಿ ಏನನ್ನ ನೋಡ್ತೀರೋ ಅದು ಒಂದು ಸಂಖ್ಯೆಯಲ್ಲಿದ್ರೆ ದೇರ್ ಈಸ್ ಅನ್ನುವಂತ ಒಂದು ಸ್ಟ್ರಕ್ಚರ್ ಅನ್ನ ಬಳಸ್ರಿ. ಒಂದ್ ವೇಳೆ ಬಹಳಷ್ಟು ಇದ್ರೆ ದೇರ್ ಆರ್ ಸಮ್ ಅಂತ ಹೇಳಿ ಬರೀರಿ, ದೇರ್ ಆರ್ ಅಂತ ಬಳಸಿ. ಈ ತರ ನೀವು ಮಾಡೋದ್ರಿಂದ ನಿಮ್ಗೆ ಸುಲಭವಾಗಿ 3 ಅಂಕಗಳೇನಾಗ್ತಾ ಇದಾವೆ ಅಂತಂದ್ರೆ ಸಿಗ್ತಾ ಇದಾವೆ. ಉದಾಹರಣೆಗೆ ನೋಡ್ರಿ, ದಿಸ್ ಪಿಕ್ಚರ್ ಇಂಡಿಕೇಟ್ಸ್ 1000 ವರ್ಡ್ಸ್. ಈ ಒಂದು ಸೆಂಟೆನ್ಸ್ ಅನ್ನ ಬಾಹೆಟ್ ಮಾಡಿ. ನೆಕ್ಸ್ಟ್, ದಿಸ್ ಪಿಕ್ಚರ್ ಇಸ್ ಅ ಟ್ರಾಫಿಕ್ ಇನ್ ದ ಸಿಟಿ, ದೇರ್ ಆರ್ ಸಮ್ ಹ್ಯೂಸ್, ದೇರ್ ಈಸ್. ಈ ತರ ಸ್ಟ್ರಕ್ಚರ್ಸ್ ಅನ್ನ ಬಳಕೆ ಮಾಡಿ ನೀವೇನ್ ಮಾಡ್ಬೋದು ಅಂತಂದ್ರೆ ಸುಲಭವಾಗಿರುವಂತಹ 3 ಅಂಕಗಳನ್ನ ಗಳಿಸಬಹುದು. ಇನ್ನ ನಾನು ಈ ಕಾಮನ್ ಎಸ್ಸೆ ಒಂದು ಹೇಳ್ತಾ ಇದ್ದೆ ನೋಡ್ರಿ, ಯಾವ್ದಾದ್ರೂ ಎಸ್ಸೆ ಬರಲಿ ಪೊಲ್ಯೂಷನ್ ಮೇಲ್ಗಡೆಗೆ, ಗಮನಿಸಿ, ನಾನು ಪೊಲ್ಯೂಷನ್ ಮೇಲ್ಗಡೆಗೆ ಅಂತ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ಇದು ಮಿಸ್ ಆದ್ರೂ ಕೂಡ ಇಂಟರ್ನೆಟ್ ಅಂಡ್ ಇಟ್ಸ್ ಯೂಸಸ್ ಬರುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಪೊಲ್ಯೂಷನ್ ಮೇಲ್ಗಡೆಗೆ ಬಂದ್ರೆ ಇದನ್ನ ಇಲ್ಲಿರುವ ತರಾನೇ ಬಾಹೆಟ್ ಮಾಡಿ ಎಲ್ಲಿ ಗ್ಯಾಪ್ ಅನ್ನ ಬಿಟ್ಟಿದೀವೋ, ಏರ್ ಪೊಲ್ಯೂಷನ್ ಕೇಳಿದ್ರೆ ಇಲ್ಲಿ ಏರ್ ಅಂತ ಬರೀರಿ, ಇಲ್ಲೂ ಏರ್ ಅಂತ ಬರೀರಿ, ಇಲ್ಲೂ ಏರ್ ಅಂತ ಬರೀರಿ. ವಾಟರ್ ಅಂತ ಕೇಳಿದ್ರೆ ಇಲ್ಲಿ ವಾಟರ್ ಅಂತ ಬರೀರಿ, ಇಲ್ಲೂ ವಾಟರ್ ಬರೀರಿ, ಇಲ್ಲೂ ವಾಟರ್ ಬರೀರಿ. ಈ ತರ ನೀವು ಕನಿಷ್ಠ 4 ಅಂಕಗಳನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಗಳಿಸಬಹುದು. ಇದು ಸ್ವಲ್ಪ ಲೆಂಗ್ದಿ ಆಗಿರೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ 4 ಅಂಕಗಳು ಸಿಕ್ಕೇ ಸಿಗುತ್ತೆ. ಕೇವಲ ಒಂದು ವರ್ಡ್ ಅನ್ನ ಫಿಲ್ಅಪ್ ಮಾಡೋದ್ರಿಂದ ನೀವು 5 ರಿಂದ 6 ಎಸ್ಸೆ, ಬೇರೆ ಬೇರೆ ತರದ ಪೊಲ್ಯೂಷನ್ ಎಸ್ಸೆಗಳನ್ನ ಇದರಲ್ಲಿ ಕವರ್ ಮಾಡಬಹುದು. ಇನ್ನು ಇದರ ಜೊತೆಗೆ ನಾನು ನೇರವಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ, ಒಂದು ನಮ್ಗೆ ಸೆಕೆಂಡ್ ಕಂಡೀಷನಲ್ ಅಥವಾ ಯಾವ್ದಾದ್ರು ಐಡೆಂಟಿಫಿಕೇಶನ್ ಆಫ್ ಇನ್ಫಿನಿಟಿವ್ ಅಂತ ಇರುತ್ತೆ. ಸೊ ಇನ್ಫಿನಿಟಿವ್ MCQ ನಲ್ಲಿ ಇರೋದ್ರಿಂದ ನೀವು ಆನ್ಸರ್ ನಲ್ಲಿ ಏನ್ ಹುಡುಕ್ಬೇಕು ಅಂದ್ರೆ ಮೊದಲಿಗೆ ಟು ಹುಡುಕ್ಬೇಕು. ಟು ಹುಡುಕಿದ ನಂತರ ನೀವೇನ್ ಹುಡುಕ್ಬೇಕಂದ್ರೆ ವರ್ಬಿನ ಮೊದಲನೇ ಫಾರ್ಮ್ ಹುಡುಕ್ಬೇಕು. ಸೊ ಇಲ್ಲಿ ದೇರ್ ಈಸ್ ಅ ಟೂ ಮಚ್ ಶುಗರ್ ಟು ಪುಟ್ ಇನ್ ದ ಬೌಲ್ ಅಂತಿದೆ. ಸೊ ಇಲ್ಲಿ ಟು 2 ಸಲ ಇದೆ, ಆದ್ರೆ ಒಂದು TOO2 ಇದೆ, ಇನ್ನೊಂದು TO2 ಇದೆ. ಸೊ ಟು ಪುಟ್ ಇಲ್ಲಿ ಏನಿರುತ್ತೋ ಅದೇ ನಿಮ್ದು ಆನ್ಸರ್ ಆಗಿರುತ್ತೆ. ನಾನು ಕೆಲವೊಂದು ಟ್ರಿಕ್ಸ್ ಅನ್ನ ಕೊಟ್ಟಿದ್ದೀನಿ. ಉದಾಹರಣೆಗೆ ನೋಡಿ, ಐ ಹ್ಯಾಡ್ ಟೂ ಮೆನಿ ಬುಕ್ಸ್ ಟು ರೀಡ್. ಟು ರೀಡ್ ನಿಮ್ಮ ಆನ್ಸರ್ ಆಗಿರುತ್ತೆ. ದಿಸ್ ಸೂಪ್ ಇಸ್ ಟು ಹಾಟ್ ಟು ಈಟ್. ಟು ಈಟ್ ನಿಮ್ಮ ಆನ್ಸರ್ ಆಗಿರುತ್ತೆ.
ಟು ವಾಕ್, ಟು ಗೋ. ಈ ತರ ನೀವು ಟು ಆದ ತಕ್ಷಣ ನಿಮ್ಮ ವರ್ಬಿನ ಮೊದಲನೇ ಫಾರ್ಮ್ ಕಂಡು ಬಂದಲ್ಲಿ ಅದೇ ನಿಮ್ಮ ಉತ್ತರ ಆಗಿರುತ್ತೆ. ನಮ್ಮ ಹಳೆಯ ಎಲ್ಲಾ ಪ್ರಶ್ನೆಗಳಲ್ಲೂ ಕೂಡ ಇಲ್ಲಿ ಕೊಟ್ಟಿರೋದೇನಪ್ಪಾ ಅಂತಂದ್ರೆ ವರ್ಬನ್ನೇ ಕೊಟ್ಟಿರ್ತಾರೆ. ನೀವು ಇದನ್ನ ಗಮನಿಸಿ 1 ಅಂಕವನ್ನು ಏನ್ ಮಾಡಬಹುದು ಅಂತಂದ್ರೆ ಗಳಿಸಬಹುದು. ಇನ್ನ ಇಫ್ ಕ್ಲಾಸಿಗೆ ಹೋದ್ರೆ 3ನೇ ಕ್ಲಾಸ್ ಅನ್ನೇ ಸಾಮಾನ್ಯವಾಗಿ ಕೊಡ್ತಾ ಇರೋದ್ರಿಂದ ನಿಮ್ ಉತ್ತರ ಏನಾಗಿರ್ಬೇಕು ಅಂದ್ರೆ ವುಡ್ ಹ್ಯಾವ್ ಆಗಿರ್ಬೇಕು. 99% ಅವ್ರು ಕೊಡ್ತಾ ಇರುವಂತದ್ದು ಯಾವ್ದಪ್ಪ ಅಂತಂದ್ರೆ 3rd ಕ್ಲಾಸ್. ನೀವು ಏನ್ ಹುಡುಕ್ಬೇಕಪ್ಪ ಅಂತಂದ್ರೆ ಹ್ಯಾಡ್ ಕಂಡು ಬಂದಲ್ಲಿ ವುಡ್ ಹ್ಯಾವ್ ಆನ್ಸರ್ ಅನ್ನ ಹುಡುಕ್ಬೇಕು. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಹೋಗಿದ್ದೆ ಆದಲ್ಲಿ ಸಾಮಾನ್ಯವಾಗಿ ಅವ್ರು ಕೇಳ್ತಾ ಇರುವಂತಹ ಒಂದು ಶಬ್ದ ಯಾವ್ದಿರುತ್ತಪ್ಪ ಅಂದ್ರೆ ಅಜೆಕ್ಟಿವ್ ಇರುತ್ತೆ, ಇಲ್ಲಾಂದ್ರೆ ಅಡ್ವರ್ಬ್ ಆಗಿರುತ್ತೆ. ಒಂದು ನೌನನ್ನ ಹೊಗಳುವಂತಹ ಪದ ಇದ್ರೆ ಅದನ್ನ ನೀವೇನನ್ರಿ ಅಂತಂದ್ರೆ ಅದಕ್ಕೆ ಎಜೆಕ್ಟಿವ್ ಅನ್ಬೇಕು. ಅಲ್ಲಿ ಸಾಮಾನ್ಯವಾಗಿ FUL ನಿಂದ ಎಂಡ್ ಆಗುವಂತಹ ಇರುವ ಶಬ್ದಗಳು ಕೊಟ್ಟಿರ್ತಾರೆ. ಇನ್ನ ಒಂದ್ ವೇಳೆ ಎಡ್ವರ್ಬ್ ಕೊಟ್ರ ಅಂತಂದ್ರೆ LY ನಿಂದ ಎಂಡ್ ಆಗುವಂತಹ ವರ್ಬ್ ಗಳನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾವು ನೋಡ್ಬೇಕು, ಇಷ್ಟು ವರ್ಕೌಟ್ ಮಾಡಿದ್ದೇ ಆದಲ್ಲಿ ನಮಗೆ 40 ಅಂಕಗಳು ಆರಾಮಾಗಿ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮ ಡ್ರೈವ್ ನಿಂದ ಈ ಲಿಂಕ್ ಅನ್ನ ನೀವು ಏನ್ ಮಾಡ್ಕೋಬಹುದು ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಂಡು ಇವತ್ತೇ ಈ ಒಂದು ಪ್ರಯತ್ನವನ್ನ ನೀವು ಪ್ರಾರಂಭಿಸಿ. ನಿಮ್ಗೆ ಏನಾದರೂ ತೊಂದರೆಗಳಿದ್ದರೆ ನಮ್ಮ ವಾಟ್ಸಪ್ ನಲ್ಲಿ ಅಥವಾ ಯೂಟ್ಯೂಬಿನ ಒಂದು ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಹಾಕಿದ್ದೆ ಆದಲ್ಲಿ ನಾವು ನಾಳೆ ಸಂಜೆವರೆಗೂ ಕೂಡ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾ, ನೀವು ಮಾಡೇ ಮಾಡ್ತೀವಿ ಅನ್ನುವಂತಹ ಭರವಸೆಯೊಂದಿಗೆ ಈ ವಿಡಿಯೋವನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕ್ಲೋಸ್ ಮಾಡ್ತಾ ಇದೀವಿ. ಧನ್ಯವಾದಗಳು.